ಹೊರಗಡೆ ಇದ್ದೀನಿ ಅಂತ ಯಾಕೆ ಹೇಳ್ದೆ ದೊರೆ? ಅಜ್ಜಿ ಸ್ನೇಹವ್ರು ಅಲ್ಲೂ ಇಲ್ವಂತೆ, ನಿನ್ನ ಮನೆಯಾಗೂ ಇಲ್ಲ ಅಂತ ಗೊತ್ತಾದ್ರೆ ಗಾಬರಿ ಹಾಕಿಲ್ವೇ, ಅದಕ್ಕೆ ಸುಳ್ಳು ಹೇಳ್ದೆ. ಅವಳ ಅಪ್ಪ ಏನು ಮಾತಾಡ್ಸಕ್ಕೆ ಪುಟ್ಟಕ್ಕನ ಮನೆಗೆ ಹೋಗೋವಳ ಏನೋ? ಫೋನ್ ಮಾಡಿ ಕೇಳು. ಇರು, ಸಾನವ್ರಿಗೆ ಫೋನ್ ಮಾಡ್ತೀನಿ. ಸಾನವ್ರ, ಸ್ನೇಹವ್ರ ಏನೋ ಬಂದಿದ್ರಾ? ಇಲ್ಲ ಕಟ್ಟಿ ಅವ್ರೆ, ಯಾಕೆ ಸ್ನೇಹ ಮನೆನಾಗಿಲ್ವೇ? ಅಲ್ಲ, ಅದು ಅಪ್ಪ ನೋಡಬೇಕು ಅಂತ ಹೋಯ್ತೀನಿ ಅಂತ ಹೇಳ್ತಿದ್ರು, ಅದಕ್ಕೆ ನಾನು ಮನೇಲಿ ಬೇರೆ ಇಲ್ಲ, ಹೊರಗಡೆ ಇದ್ದೆ, ಅದಕ್ಕೆ ಕೇಳಿದೆ. ಇಲ್ಲ, ಇಲ್ಲಿಗೆ ಬಂದಿಲ್ಲ. ಸರಿ ಸಾನವ್ರ, ಅವರು ಫೋನ್ ತೆಗಿತಾ ಇದ್ದಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಸರಿ, ನಾನು ನೋಡ್ಕೊತೀನಿ ಬಿಡಿ. ಅಲ್ಗೂ ಹೋಗಿಲ್ವಂತ? ಇಲ್ಲ ಅಜ್ಜಿ, ಅಲ್ಗೂ ಹೋಗಿಲ್ವಂತೆ. ಇರು, ಇಲ್ಲೆಲ್ಲ ಅವ್ರ ಅಂತ ನೋಡ್ತೀನಿ. ಸ್ನೇಹವ್ರೆ, ಸ್ನೇಹವ್ರೆ, ಏಯ್, ಯಾರ ನೀವು? ಹಲೋ ಇನ್ಸ್ಪೆಕ್ಟರ್, ನಾನು ಸಂಜೆ ಮಾತಾಡೋದು. ಇಲ್ಲಿ ಯಾರೋ ಹುಡುಗಿನ ಕಿಡ್ನಾಪ್ ಮಾಡ್ತಾ ಇದ್ದಾರೆ. ಅರ್ಜೆಂಟ್ ಗಣೇಶ ದೇವಸ್ಥಾನ ರೋಡ್ಗೆ ವಯಸ್ಸಲ್ಲಿ ಕಳಿಸಿ. ಅಣ್ಣ, ಪೊಲೀಸ್ ಅಂತೆ. ಕಂಟಿ ವೈಫ್ ಸ್ನೇಹ. ಸ್ನೇಹ ಸ್ನೇಹ ಬರದೇಲಿ ಹೆಂಗೆ ಹೋಗೋದು? ಎಲೆ, ಅಡಿಕೆ, ಬಾಳೆಹಣ್ಣು, ಹೂವು ತಗೊಬರಕ್ಕೆ ಹೋಗೋದು. ಒಳ್ಳೇದಾಯ್ತು ಬಿಡು. ಇನ್ಯೋನ್ ಪುಟ್ಟಕ್ಕ, ಈ ಲಗ್ನ ಎಲ್ಲ ನೀನ್ ಅನ್ಕಂಡಂಗೆ ಆಗ್ತೈತೆ. ಇನ್ ಜಾತಕ ಹೊಂದಾಣಿಕೆ ಆಗ್ಬಿಟ್ರೆ ಲಗ್ನನ ದಾಮ್ ಧೂಮ್ ಅಂತ ಅದ್ದೂರಿಯಾಗಿ ಮಾಡೇ ಬಿಡೋದೆ. ಜೀವನ ಅದ್ದೂರಿಯಾಗಿ ನಡೆದ್ರೆ ಸಾಕು ಅಮ್ಮವ್ರೆ. ಮದುವೆ ಅದ್ದೂರಿಯಾಗಿ ನಡೆದಿದ್ರು ಬೇಡ. ಯೋನ್ ಮಾತು ಅಂತ ಆಡ್ತೀಯ ಪುಟ್ಟಕ್ಕ? ನಮ್ಮ ಮನೆನಾಗೆ ನಿಮ್ಮ ಮನೆನಾಗೆ ಸದ್ಯಕ್ಕೆ ಯಾವ ಲಗ್ನನೂ ಇಲ್ಲ, ಇದೇ ಕೊನೆ ಲಗ್ನ. ಅದನ್ನು ಅದ್ದೂರಿಯಾಗಿ ಮಾಡೋದು ಬೇಡ ಅಂದ್ರೆ ಹೆಂಗೆ? ಅದ್ದೂರಿಯಾಗಿ ಮಾಡ್ಬೇಕು ಅಂದ್ರೆ ಶಾನ ದಿನಗಳು ಹಿಡಿತವೆ ಅಮ್ಮವ್ರೆ. ಅದಕ್ಕೆ ಸರಳವಾಗಿ ಮಾಡಿ ಮುಗಿಸ್ಬಿಡಮ್ಮ ಅಂತ. ಯೋನ್ ಪುಟ್ಟಕ್ಕ, ಅವಸರವಾಗಿ ಮಾಡ್ಕೊಡಕ್ ಆಯ್ತದ? ತಡ ಆದ್ರೂ ಪರವಾಗಿಲ್ಲ, ನಾವು ಅದ್ದೂರಿಯಾಗೆ ಮಾಡುಮ್ಮ. ಇಲ್ಲ ಅಮ್ಮವ್ರೆ, ಗೌರವನಿಗೆ ಆಟೋನ್ ಸಮಯ ಇಲ್ಲ. ಸಮಯ ಇಲ್ವೇ? ಹಂಗಂದ್ರೆ ಗೌರಮ್ಮನ ಆರೋಗ್ಯ ದಿಸ್ಯನ ಅಮ್ಮಾರ್ತಾವ್ ಹೇಳ್ಬಿಡ್ಲ? ಬೇಡ ಬೇಡ, ಮೊದ್ಲೇ ಆ ಹುಡುಗ ಈಸ್ಯನ ಯಾರ್ತಾವು ಹೇಳೋದು ಬೇಡ ಅಂತ ಹೇಳವ್ನೆ. ಆಮ್ಯಾಗ ನಾವೇ ಪ್ರಚಾರ ಮಾಡ್ದಂಗ ಆಗ್ಬಿಡ್ತದೆ. ಪುಟ್ಟಕ್ಕ, ನಿಂತವನೇ ಮಾತಾಡ್ತಿರೋದು, ಯೋನದ್ ಏಳು. ಇಲ್ಲ ಅಮ್ಮವ್ರೆ, ಜಗನ್ನು ಬಿರ್ನೆ ಮದುವೆ ಮಾಡ್ಕೊಡಿ ಅಂತ ಕೇಳ್ತಾವ್ನೆ. ಅದಕ್ಕೆ ಮಾಡ್ಕೊಟ್ಬಿಡಮ್ಮ. ಬಿರ್ನೆ ಮಾಡ್ಕೊಟ್ಬಿಡಿ ಅಂದೇಟ್ಗೆ ನಮ್ಮ ಹುಡುಗಿನ ನಿನ್ ಕಾಲ್ನಾಗೆ ಅವ್ರ ಮನೆ ಕಳ್ಸ್ಕೊಡಕ್ ಆಯ್ತದ? ಅನ್ನದಾನ ವಿದ್ಯಾದಾನ ಮಾಡಿದ್ರಾಯ್ತು. ಸರಿಯಾಗಿ ಹೇಳ್ದೆ ಪುಟ್ಟಕ್ಕ, ನನ್ ಮನ್ಸಾಗಿರೋದನ್ನೇ ನೀನು ಹೇಳ್ದೆ. ನಮ್ ಮಕ್ಳಿಗೆ ಹರ್ಸೋ ಅಂತವ್ರು 4 ಜನ ಸಾಕು, ಅವ್ರು 100 ವರ್ಷ ಸಂದಾಗಿರ್ತಾರೆ. ಯೋನು, ಇಬ್ರು ಲಗ್ನದ ಖರ್ಚಿನ ಬಗ್ಗೆ ಯೋನ ಚಿಂತೆ ಮಾಡ್ತಿದ್ದೀರೋ ಹೆಂಗೆ? ಅಯ್ಯೋ, ದುಡ್ಡಿನಿಸಿ ಅಲ್ಲ ಬಂಗಾರ ಮರೆ, ಎಷ್ಟ್ ಬೇಗ ಆಯ್ತದೋ ಅಷ್ಟ್ ಬೇಗ ಮದ್ವೆ ನೋಡ್ಬೇಕು ಅನ್ನೋ ಆಸೆ. ಅಮ್ಮವ್ರೆ, ಗೌರವನ ಆಸೆ ನೆರವೇರಿಸೋದು ನಮ್ ಧರ್ಮ. ಅವ್ಳು ಹೆಂಗ್ ಹೇಳ್ತಾಳೋ ಹಂಗೆ ಮಾಡಮ್ಮ. ನಾನೇ ದುಡ್ಡು ಖರ್ಚು ಮಾಡ್ತೀನಿ ಅಂದ್ರು ಇಬ್ರು ಒಪ್ತಾ ಇಲ್ಲ. ಬಿಗ್ತಿರು ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾತಾಡ್ಕೊಂಡು ಹೇಳದ್ಮೇಲೆ ನಾನ್ ಇನ್ಯೋನ್ ಹೇಳಕ್ ಆಯ್ತದೆ? ಬ್ಯಾಸರ ಮಾಡ್ಕೋಬೇಡಿ ಅಮ್ಮವ್ರೆ. ನಮ್ ಸುಮ್ಮನ ಮ್ಯಾಗೆ ನಿಮ್ಗೆ ಯೋಟ್ ಪಿರುತಿ ಐತೆ ಅನ್ನೋದು ನಂಗೆ ಗೊತ್ತು. ಈ ಲಗ್ನ ಒಂದು ಆಗೋಗ್ಲಿ, ಇನ್ ಮಿಕ್ಸ್ ಶಾಸ್ತ್ರನೆಲ್ಲ ಅದ್ದೂರಿಯಾಗಿ ಮಾಡಮ್ಮ, ಆಯ್ತೆ? ಲಗ್ನ ಒಂದಾದ್ಮ್ಯಾಕೆ ಇನ್ಯಾವ ಶಾಸ್ತ್ರ ಉಳಿತೈತೆ? ಪ್ರಸ್ತುತ ಶಾಸ್ತ್ರ, ಅದನ್ನ ಅದ್ದೂರಿಯಾಗಿ ಮಾಡನ್ವೇ? ನಾನು ಹಂಗೆ ಹೇಳಲಿಲ್ಲ ಅಮ್ಮವ್ರೆ. ನಾನು ಸುಮ್ಕೆ ಹೇಳ್ದೆ ಪುಟ್ಟಕ್ಕ. ಓಲಿ ಬಿಡು,
ಲಗ್ನ ಆದ್ಮ್ಯಾಕೆ ಮುಂದೆ ಮಕ್ಳು ಮರಿ ನಾಮಕರಣ ಸೀಮಂತ ಎಲ್ಲ ಬರ್ತೈತಲ್ಲ ಅದೆಲ್ಲ ನಾನು ಅದ್ದೂರಿಯಾಗೆ ಮಾಡೋದು. ಅದಕ್ಕೂ ಆಮ್ಯಾಕೆ ಹ್ಞೂ ಅಂತೆಲ್ಲ ಹೇಳ್ಬೇಡ. ಆಯ್ತಾಯ್ತು, ನೀವು ಹೇಳ್ದಂಗೆನೆ ಹಾಕಿ. ಸ್ನೇಹನ ಯಾರೋ ಕಿಡ್ನಾಪ್ ಮಾಡ್ತಾ ಇದ್ರು. ಈಗ ಸ್ನೇಹ ನನ್ನ ತರಲ್ಲ ಇದ್ದಾಳೆ. ಅಲ್ಲ ಬಾಬಾ, ಏನು ಹೇಳ್ತಿದ್ದೀರಾ? ನಮ್ಮವ್ರಿಗೇನಾಯ್ತು? ಪ್ರಜ್ಞೆ ಇಲ್ಲ ಕಂಟೆ, ಜೀವಕ್ಕೆ ಏನು ಅಪಾಯ ಇಲ್ಲ. ಒಂದು ಕೆಲಸ ಮಾಡು, ಆಸ್ಪತ್ರೆ ಹತ್ರ ಡೈರೆಕ್ಟಾಗಿ ಬಂದ್ಬಿಡು, ಅಲ್ಲೇ ಮಾತಾಡೋಣ. ಅಲ್ಲ ಬಾಬಾ, ಅವ್ರಿಗೆ ಮೊದಲೇ ಹಾರ್ಟ್ ಆಪರೇಷನ್ ಆಗುತ್ತೆ. ನಾನು ಹೇಳಿದ್ನಲ್ಲ ಜೀವಕ್ಕೆ ಏನು ಅಪಾಯ ಇಲ್ಲ ಅಂತ. ನಾನು ಆಸ್ಪತ್ರೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೀನು ಡೈರೆಕ್ಟಾಗಿ ಅಲ್ಲಿಗೆ ಬಂದ್ಬಿಡು, ಓಕೆನಾ? ಸರಿ, ಈಗಲೇ ಬಂದೆ.